ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 17ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ತಾನೇ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನೆಂಬುದನ್ನು ನೀವು ಆಲೋಚಿಸಿರಿ. ಇಬ್ರಿಯರಿಗೆ 12ನೇ ಅಧ್ಯಾಯ 3ನೇ ವಚನ. ನಮ್ಮ ಪ್ರೀತಿಯ ವಿಮೋಚಕನ ಅವಮಾನದ ನಿರೂಪಣೆ ನಮ್ಮ ಪರವಾಗಿ ಬಹಳ ತಾಳ್ಮೆಯಿಂದ ಸಹಿಸಿಕೊಂಡದ್ದು ನಮಗೆ ಹೆಚ್ಚು ಹೃದಯ ಸ್ಪರ್ಶದಾಯಕವಾಗಿದೆ ಮತ್ತು ಅದನ್ನು ಕುರಿತು ಅರಿತುಕೊಳ್ಳುವುದರಿಂದ ಬಹುಶಃ ಬೇರೆ ಯಾವುದೇ ವಿಷಯಕ್ಕಿಂತ ನಮ್ಮ ಹೃದಯಗಳು ಅಧಿಕವಾಗಿ ಪಶ್ಚಾತ್ತಾಪ ಪಡುತ್ತದೆ. ನಮ್ಮ ಕರ್ತನನ್ನು ಈಗಾಗಲೇ ಅಂಗೀಕರಿಸಿದವರೊಂದಿಗೆ ಇರುವ ಅದರ ಶಕ್ತಿಯನ್ನು ಮತ್ತು ಆತನ ರಕ್ತವು ಪರಿಪೂರ್ಣ ಬೀರಿದ ವಿಮೋಚನೆಯ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ತನ್ನ ವಿರುದ್ಧ ಪಾಪಿಗಳ ದೊಡ್ಡ ವಿರೋಧತ್ವವನ್ನು ಸಹಿಸಿಕೊಂಡವನನ್ನು ಅದು ಆತನಿಗೆ ದಕ್ಕಿತು ಎಂದು ನಾವು ನೆನಪಿಸಿಕೊಂಡಾಗ ಮತ್ತು ನಮ್ಮ ನಿಮಿತ್ತ ಅದು ಆತನ ಬಲಿಯ ಒಂದು ಭಾಗವಾಗಿತ್ತು ಎಂದು ನಾವು ಪರಿಗಣಿಸಿದಾಗಲೆಲ್ಲ ಅದು ನಮ್ಮ ಹೃದಯವನ್ನು ಕರಗಿಸುತ್ತದೆ. ಅಪೊಸ್ತಲನು ಈ ವಿಷಯದಲ್ಲಿ ತನ್ನ ಅತ್ಯಂತ ಬಲವುಳ್ಳ ಅನೇಕ ಪಾಠಗಳಲ್ಲಿ ಈ ಒಂದು ಪಾಠವನ್ನು ನಮಗೆ ಸೂಚಿಸುತ್ತಾನೆ. ಕರ್ತನ ಎಲ್ಲ ಶಿಷ್ಯರು ಕ್ರಿಸ್ತನ ಸಾತ್ವಿಕತೆ, ತಾಳ್ಮೆ ಮತ್ತು ಬಾಧೆಗಳನ್ನು ಪರಿಗಣಿಸಿ ಒತ್ತಾಯಿಸುತ್ತಾನೆ. ಕ್ರಿಸ್ತನು ಅವುಗಳನ್ನು ಅತ್ಯಂತ ಅನ್ಯಾಯವಾಗಿ ಸಹಿಸಿಕೊಂಡನು. ಹಾಗೆ ಪರಿಗಣಿಸದಿದ್ದರೆ ನಾವು ನಮ್ಮ ಮನಸ್ಸಿನಲ್ಲಿ ದಣಿದವರಾಗಿ ಬಲಹೀನರಾಗುತ್ತೇವೆ, ಏಕೆಂದರೆ ನಾವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಾಗ ನಮಗೆ ಬರುವ ಸಂಕಟವು ಆತನಿಗೆ ಬಂದ ಸಂಕಟಗಳಿಗಿಂತ ಬಹಳ ಹಗುರವಾಗಿವೆ ಎಂಬುದೇ. ಆಮೆನ್.